ಸುಖಿನೋ ಭವಂತು. ನಾವು ದೇವಸ್ಥಾನಕ್ಕೆ ಹೋಗುವಾಗ ಏನು ಮಾಡಬೇಕೆಂದು ತಿಳಿಸ್ತೇನೆ. ದೇವಸ್ಥಾನಕ್ಕೆ ಹೋದಾಗ ಮೊದಲು ಧ್ವಜಸ್ತಂಭಕ್ಕೆ ನಮಸ್ಕರಿಸಿ ಮುಂದೆ ಹೋಗಬೇಕು. ನಂತರ ಹೊಸ್ತಿಲಿಗೆ ನಮಸ್ಕರಿಸಿ ಮೊದಲು ಬಲಕಾಲು ಒಳಗೆ ಇಟ್ಟು ದಾಟಿ ಹೋಗಬೇಕು, ಕಾಲಿನಿಂದ ತುಳಿದು ಹೋಗಬಾರ್ದು. ನಂತರ ಅಲ್ಲಿ ಗಂಟೆ ಇದ್ದರೆ ಗಂಟೆ ಬಾರಿಸಿ ಸ್ವಲ್ಪ ಹೊತ್ತು ಗಂಟೆಯ ಕೆಳಗೆ ನಿಂತು ಒಳಗೆ ಹೋಗಬೇಕು. ನಂತರ ಮುಂದೆ ಹೋಗಿ ಮೊದಲು ದೇವರ ಪಾದವನ್ನು ದರ್ಶನ ಮಾಡಬೇಕು. ನಂತರ ಮುಖವನ್ನು ನೋಡಬೇಕು. ಮುಖವನ್ನು ನೋಡಿ 2 ಕೈಯಿಂದ ನಮಸ್ಕರಿಸಬೇಕು. ಯಾವತ್ತೂ ಒಂದು ಕೈಯಿಂದ ದೇವರಿಗೆ ನಮಸ್ಕಾರ ಮಾಡಬಾರದು. ದೇವರಿಗೆ ಪ್ರದಕ್ಷಿಣೆ ಹಾಕುವಾಗ ಎಷ್ಟು ನಿಧಾನ ಆಗುತ್ತದೆ ಅಷ್ಟು ನಿಧಾನವಾಗಿ ದೇವರನ್ನು ಸ್ಮರಿಸುತ್ತಾ ಪ್ರದಕ್ಷಿಣೆ ಹಾಕಬೇಕು. ಹೊರಗು ಆ ಹೊತ್ತಿಗೆ ಯಾರೊಂದಿಗೂ ಮಾತನಾಡಬಾರದು. 3 ಅಥವಾ 5 ಸುತ್ತು ಹಾಕಿದರೆ ಒಳ್ಳೆಯದು. ಈಶ್ವರ ದೇವರ ಲಿಂಗಕ್ಕೆ ಪೂರ್ಣ ಸುತ್ತು ಹಾಕಬಾರದು. ದೇವಸ್ಥಾನದ ಹಿಂದೆ ಹೋಗಿ ಕೈ ಜೋಡಿಸಿ ನಮಸ್ಕರಿಸಬಾರದು. ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದಾಗ ಕೈಕಾಲು ತೊಳೆದುಕೊಳ್ಳಬಾರದು. ಬೇರೆ ಎಲ್ಲಿಯೋ ಹೋಗಿ ಬಂದರೆ ಆಗ ಕೈಕಾಲು ತೊಳೆಯದೆ ಒಳಗೆ ಹೋಗಬಾರದು. ಏಕೆಂದರೆ ನಕಾರಾತ್ಮಕ ಶಕ್ತಿ ನಮ್ಮೊಂದಿಗೆ ಬಂದರೆ ಅದು ನೀರಿನಲ್ಲಿಯೇ ಕರಗಿ ಹೋಗುತ್ತದೆ, ಒಳಗೆ ಪ್ರವೇಶಿಸುವುದಿಲ್ಲ. ಜೈ ಮಹಾಲಕ್ಷ್ಮಿ.